ಪುಟ ಇದನ್ನ ನೀನು ಶಿಪ್ಪಿಂಗ್ ಮಾಡ್ದಮ್ಮ? ಹಾ ಮ್ಯಾಮ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ 3 ಕ್ಲೈಂಟ್ಸ್ ಕೇಳಿದ್ರು ಲಾಸ್ಟ್ ವೀಕ್. ಸೊ ಅವ್ರಿಗೆ ಶಿಪ್ ಮಾಡಿದ್ದೀನಿ. ಇನ್ನು 2 ಡೇಸ್ ಅಲ್ಲಿ ಅವ್ರ ಕೈಗೆ ಸೇರುತ್ತೆ. ಹೌದಾ? ಓಕೆ, ಇದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿಬಿಡು ಪುಟ. ಯಾಕೆಂದರೆ ಇದ್ರ ಬಗ್ಗೆ ಕ್ಲೈಂಟ್ಗಳಿಗೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರು ತಿಳ್ಕೊಳ್ಳಿ, ಬೇಕಾದಂಥವ್ರು ತಗೊಳ್ಬೋದು. ಇದು ಬಂದು ನರಸಿಂಹ ಕೀರ್ತಿ ಮುಖವಾಡ ಅಂತ. ಇದನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಹಾಕಬೇಕಾಗತ್ತೆ. ಯಾಕೆಂದರೆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಇವತ್ತು ಪ್ರತಿಯೊಬ್ಬ ಮನುಷ್ಯನು ಸ್ವಲ್ಪ ಏಳಿಗೆ ಆಗ್ತಿದ್ದಾನೆ ಅಂದಿದ ತಕ್ಷಣ ನೋಡೋ ಕಣ್ಗಳು ಕೆಟ್ಟದಾಗಿರುತ್ತೆ. ಅಯ್ಯೋ ಎಷ್ಟು ಬೇಗ ಇಂಪ್ರೂವ್ ಆದರು, ಅವ್ರ ಮನೇಲಿ ಅದು ತಂದಿದ್ದಾರೆ, ಇದು ತಂದಿದ್ದಾರೆ, ಈ ಥರ ಒಂದು ದೃಷ್ಟಿ ನಿವಾರಣೆ ಬಾಗಿಲಿಂದ ಹೊರಗಡೆನೆ ತಡೆಯುತ್ತೆ ಇದು ಮುಖ್ಯ ದ್ವಾರದಲ್ಲಿ ಹಾಕೋದ್ರಿಂದ. ಹಾಗೆ ಇದರಲ್ಲಿ ಸರ್ಪಗಳಿದೆ, ಗಣೇಶ ಇದೆ, ಗರುಡ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನರಸಿಂಹಸ್ವಾಮಿಯ ಒಂದು ಮುಖವಾಡ ಇರೋದ್ರಿಂದ ಇದರಲ್ಲಿ ನೀವು ಯಾವುದೇ ಥರದ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಪಾಸ್ ಆಗುತ್ತೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರು ತಗೊಳ್ಳಿ, ಮನೆಯ ಮುಖ್ಯ ದ್ವಾರದಲ್ಲಿ ಹಾಕಿ. ಹಾಗೆ ಬೆಡ್ರೂಮ್ ಒಳಗಡೆ ಇದನ್ನು ನೇತಾಕಬಾರ್ದು. ಹಾಗೆ ದೇವರ ಮನೆ ಮುಂಭಾಗದಲ್ಲಿ ಹಾಕಿ, ಇಲ್ಲ ದೇವ್ರ ಮನೇಲಿ ಇಟ್ಟು ಪೂಜೆ ಕೂಡ ಮಾಡ್ಬೋದು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯ ಮುಖ್ಯ ದ್ವಾರದಲ್ಲಿ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಅಲ್ಲೇ ಕಟ್ ಆಗುತ್ತೆ, ಒಳಗಡೆ ಬರೋದೇ ಇಲ್ಲ. ಹಾಗಾಗಿ ಇದನ್ನು ಪ್ರತಿಯೊಬ್ಬರು ತಗೊಳ್ಳಿ. ಹಾಗೆ ಇದು ಯಾರ್ಯಾರಿಗೆ ಬೇಕು ಅನ್ನೋರಿದ್ದೀರೋ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಮೆಸೇಜ್ನ ಮಾಡಿ ತರಿಸ್ಕೊಳ್ಳಿ.